ಸ್ನೇಹಿತರೆ, KFC ಅಂದ್ರೆ ನಾವೆಲ್ಲ ಎಷ್ಟೋ ಸಲ ಇಷ್ಟಪಟ್ಟು ಕ್ರಿಸ್ಪಿ ಚಿಕನ್ ಆರ್ಡರ್ ಮಾಡ್ತೀವಿ ಅಲ್ವಾ. ಆದ್ರೆ ಆಗಸ್ಟ್ 15, 2026ರಂದು ಮಂಗಳೂರಿನ KS ರಾವ್ ರಸ್ತೆಯಲ್ಲಿರುವಂತಹ ಸಿಟಿ ಸೆಂಟರ್ ಮಾಲ್ನ KFC ಮಳಿಗೆಯಲ್ಲಿ ನಡೆದಂತಹ ಘಟನೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಒಬ್ರು ಗ್ರಾಹಕರು ಆನ್ಲೈನ್ ನಲ್ಲಿ ಪೆರಿ ಪೆರಿ ಚಿಕನ್ ಅನ್ನ ಆರ್ಡರ್ ಮಾಡಿದ್ರು. ಮನೆಗೆ ತಲುಪಿದ ಬಾಕ್ಸ್ ತೆರೆದು ನೋಡಿದ್ರೆ ಗಬ್ಬು ವಾಸನೆ ನಾರ್ತಾ ಇತ್ತು. ಕೊಳೆತು ಹೋಗಿದ್ದಂತಹ ಚಿಕನ್ ನೋಡಿ ಶಾಕ್ ಆದ ಆ ವ್ಯಕ್ತಿ ತಕ್ಷಣ ಆ ವಿಷಯವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ UT ಖಾದರ್ ಅವರ ಗಮನಕ್ಕೆ ತಂದು ಆಹಾರ ಸುರಕ್ಷತಾ ಇಲಾಖೆಗೆ ದೂರನ್ನ ಕೊಟ್ಟಿದ್ದಾರೆ. ದೂರು ಸಿಕ್ಕಿದ್ದೇ ತಡ. ಸಚಿವರ ಸೂಚನೆಯ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್ ಮತ್ತೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಶನಿವಾರ ನೇರವಾಗಿ ಆ KFC ಮಳಿಗೆಗೆ ದಿಢೀರ್ ಅಂತ ಹೇಳಿ ದಾಳಿಯನ್ನ ಮಾಡಿತು. ಅಡುಗೆ ಮನೆ, ಕೋಲ್ಡ್ ಸ್ಟೋರೇಜ್, ಅದೇ ರೀತಿ ಡೀಪ್ ಫ್ರೀಜರ್ ನಿಂದ ಹಿಡಿದು ಚಿಕನ್ ಕರಿಯುವಂತಹ ಎಣ್ಣೆವರೆಗೂ ಕೂಡ ಒಂದೊಂದನ್ನೇ ಜಾಲಾಡೋದಕ್ಕೆ ಇವರು ಶುರು ಮಾಡಿದ್ರು. ಅಧಿಕಾರಿಗಳು ಸ್ಟೋರೇಜ್ ರೂಮ್ ಒಳಗೆ ಕಾಲಿಡ್ತಾ ಇದ್ದಂತೆ ಮೂಗು ಮುಚ್ಚಿಕೊಳ್ಳುವಷ್ಟು ಕೆಟ್ಟ ವಾಸನೆಯಲ್ಲಿ ಬರ್ತಾ ಇತ್ತು. ವಿಚಾರಿಸಿದಾಗ ತಿಳಿದು ಬಂದಿದ್ದೇನಂತ ಹೇಳಿದ್ರೆ, ಈ ಮಳಿಗೆಗೆ ಬೆಂಗಳೂರಿನಿಂದ ಚಿಕನ್ ಸರಬರಾಜು ಆಗ್ತಾ ಇತ್ತಂತೆ. ಅಲ್ಲಿ ಸುಮಾರು 5ರಿಂದ 8 ತಿಂಗಳಷ್ಟು ಹಳೆಯದಾದ ಅಂದ್ರೆ ಮಾರ್ಚ್ ಏಪ್ರಿಲ್ ನಲ್ಲಿ ಪ್ಯಾಕ್ ಆಗಿದ್ದ ಚಿಕನ್ ಅನ್ನೇ ಗ್ರಾಹಕರಿಗೆ ಇವರು ಬಡಿಸ್ತಾ ಇದ್ರು. ಸಿಬ್ಬಂದಿ ಏನೇನೋ ನೆಪ ಹೇಳೋಕೆ ಟ್ರೈ ಮಾಡಿದ್ರು ಕೂಡ ಅಧಿಕಾರಿಗಳ ಖಡಕ್ ಪ್ರಶ್ನೆಗಳಿಗೆ ಅವರ ಬಳಿ ಯಾವುದೇ ರೀತಿಯಾದಂತಹ ಉತ್ತರ ಅಲ್ಲಿ ಇರಲಿಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಕೇವಲ ಹಳಸಿದ ಚಿಕನ್ ಮಾತ್ರ ಇರಲಿಲ್ಲ. ಚಿಕನ್ ಕರಿಯೋದಕ್ಕೆ ಬಳಸ್ತಾ ಇದ್ದಂತಹ ಅಡುಗೆ ಎಣ್ಣೆ ಕೂಡ ಎಕ್ಸ್ಪೈರ್ ಆಗಿತ್ತು, ಅಂದ್ರೆ ಅವಧಿ ಮುಗಿದು ಹೋಗಿತ್ತು. ಜೊತೆಗೆ ಇಡೀ ಕಿಚನ್ ಅನ್ನ ಮತ್ತು ಕೋಲ್ಡ್ ಸ್ಟೋರೇಜ್ ಅಲ್ಲಿ ನೈರ್ಮಲ್ಯ ಅನ್ನೋದೇ ಇರಲಿಲ್ಲ. ತೀವ್ರ ಅನೈರ್ಮಲ್ಯದ ನಡುವೆಯೇ ಜನರಿಗೆ ಹಳಸಿದ ಆಹಾರ ತಯಾರಿಸಿ ನೀಡ್ತಾ ಇರೋದು ಇಲ್ಲಿ ಸಂಪೂರ್ಣವಾಗಿ ಬೆಳಕಿಗೆ ಬಂದಿದೆ. ಘಟನೆಯ ತೀವ್ರತೆ ನೋಡಿದ ಅಧಿಕಾರಿಗಳು ತಕ್ಷಣವೇ ಆಕ್ಷನ್ಗೆ ಇಳಿದ್ರು. ಅಲ್ಲಿದ್ದಂತಹ ಫ್ರೋಸನ್ ಲೆಗ್ ಪೀಸ್ ಇರಬಹುದು, ಟೆಂಪರೇಚರ್ ಬ್ಯಾಲೆನ್ಸ್ ಮಾಡಿದಂತಹ ಚಿಕನ್, ಅದೇ ರೀತಿ ಮಸಾಲೆ ಮಿಕ್ಸ್ ಮಾಡಿದ ಚಿಕನ್ ಸೇರಿದಂತೆ 3 ಮಾದರಿಯ ಮಾಂಸ ಮತ್ತು ಬಳಸ್ತಿದ್ದಂತಹ ಎಣ್ಣೆಗಳನ್ನ ಅಲ್ಲಿ ಜಪ್ತಿ ಮಾಡಿದ್ರು. ತಕ್ಷಣವೇ ಆ KFC ಮಳಿಗೆಯ ಗೋದಾಮನ್ನ ಸೀಲ್ ಮಾಡಿ ಇಡೀ ರೆಸ್ಟೋರೆಂಟ್ಗೆ ಬೀಗ ಜಡ್ದು ಬಂದಿದ್ದಾರೆ. ಈಗ ವಶಪಡಿಸಿಕೊಂಡ ಎಲ್ಲಾ ಸ್ಯಾಂಪಲ್ಗಳನ್ನ ಕೂಡ ಹೆಚ್ಚಿನ ತಪಾಸಣೆಗಾಗಿ ಮೈಸೂರಿನ ಆಹಾರ ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಮಳಿಗೆಗೆ ಈಗಾಗಲೇ ಅಧಿಕೃತ ನೋಟಿಸ್ ಜಾರಿ ಮಾಡಲಾಗಿದ್ದು, ಲ್ಯಾಬ್ ರಿಪೋರ್ಟ್ ಬಂದ ತಕ್ಷಣ ಕಂಪನಿಯ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹೊರಗಡೆ ತಿನ್ನೋವಾಗ ನಾವೆಷ್ಟೇ ಹುಷಾರಾಗಿದ್ರೂ ಕೂಡ ಸಾಲೋದಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಅಂತ ಹೇಳ್ಬೋದು.